ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ನಿಮಗೊಂದು ರೆಸಿಪಿ ಕೊಡ್ತೀನಿ, ಟ್ರೈ ಮಾಡಿಪ್ಪ. ಓಕೆನಾ? ಇದಕ್ಕೆ 2 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಅವಲಕ್ಕಿ, 1 ಬೌಲ್ ಕಡಲೆ, ರೆಡ್ ಚಿಲ್ಲಿ, ಉಪ್ಪು, ಎಳ್ಳು, ಜೀರಿಗೆ. ನೋಡಿಪ್ಪ, ಅವಲಕ್ಕಿ ಹಾಕೋತಾ ಇದ್ದೀನಿ 1 ಬೌಲು. ಇದನ್ನು ಗ್ರೈಂಡ್ ಮಾಡ್ತೀನಿ. ನೋಡಿಪ್ಪ, ನೈಸಾಗಿ ಹಾಕಬೇಕು. ಸ್ವಲ್ಪ ತರಿ ಇದ್ದರೆ ನೀವು ಸ್ವಲ್ಪ ಜರಡಿ ಮಾಡ್ಕೋಬೇಕು. ಇದನ್ನು 1 ಬೌಲ್ಗೆ ಹಾಕ್ಕೋತೀನಿ. ನೋಡಿಪ್ಪ, ಕಡಲೆ ತೊಗೊಂಡಿದ್ದೀನಲ್ಲ, ಅದನ್ನು ಹಾಕ್ಕೋತೀನಿ. ಗ್ರೈಂಡ್ ಮಾಡಬೇಕು. ನೋಡಿಪ್ಪ, ಹುರಿಗಡಲೆ ನೈಸಾಗಿ ಆಗಿಬಿಡುತ್ತೆ. ನೋಡಿ, ಇಷ್ಟು ನೈಸ್ ಬೇಕು. ನೋಡಿಪ್ಪ, ಒಂದು ಪ್ಯಾನ್ ಆಗಲಿ, ಬಾಣಲಿ ಆದರೆ ಇಟ್ಕೊಳ್ಳಿ. ಇದರಲ್ಲಿ 4 ಬೌಲ್ ನೀರು ಹಾಕ್ತಾಯಿದ್ದೀನಪ್ಪ. 2 ಅಕ್ಕಿ ಹಿಟ್ಟು, 1 ಅವಲಕ್ಕಿ, 3, 4 ಬೌಲ್. ಸ್ವಲ್ಪ ನೀರು ಬಿಸಿ ಆಗಲಿಪ್ಪ. ನೀರು ಮರಳಿದೆಪ್ಪ, ಸ್ವಲ್ಪ ಮಳ್ತಾ ಇದೆ, ಇನ್ನೂ ಆವಿ ಬರಬೇಕಷ್ಟೇ. ಎಳ್ಳು, ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ, ನಿಮಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಉಪ್ಪು, ಸ್ವಲ್ಪ ಆರಿಸಿಪ್ಪ. ಈಗ ಸಿಮ್ ಮಾಡಿಬಿಡಿ. ಸಿಮ್ ಮಾಡಿ ಸ್ವಲ್ಪ ನೋಡಿಪ್ಪ, ಅವಲಕ್ಕಿ ಪುಡಿ ಇದು. ನೋಡಿಪ್ಪ, ಅವಲಕ್ಕಿ ಹಾಕ್ಕೊಂಡಿದ್ದೀರಲ್ವ, ಅವಲಕ್ಕಿ ಪುಡಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿಪ್ಪ. 2 ಬೌಲ್ ಅಕ್ಕಿ ಹಿಟ್ಟು. ಇದು ಸ್ವಲ್ಪ ಆಡಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿಪ್ಪ. ಅದು ಸ್ವಲ್ಪ ಸಿಮ್ ಮಾಡೇ ನೀವು ಮಾಡಬೇಕು ಇದನ್ನು ಮಾತ್ರ. ಈಗ ಹುರಿಗಡ್ಲೆನೂ ಹಾಕೊಂಬಿಡಿಪ್ಪ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಈಗ ನೀವು ಸಿಮ್ಮಲ್ಲಿದ್ದರೆ ಏನು ಗಂಟಾಗಲ್ಲ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ನೀಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ, ಗಂಟಾಗಬಾರ್ದು. ಓಕೆ, ಮಿಕ್ಸ್ ಮಾಡಿ. ನೋಡಿಪ್ಪ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಆಫ್ ಮಾಡಿದ್ವಿ, ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಇವಾಗ ಇನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3-4 ಚಮಚ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕಾಯಿಸಿ ಬಗ್ಸಿಪ್ಪ. ಇದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಂಡಿದ್ದೀರಲ್ವ, ಈಗ ಕಲಸಿ ನೋಡಿ ಕರೆಕ್ಟಾಗಿ. ಅದ ಇದ್ದರೆ ನೀರು ಬೇಡ. ಎಷ್ಟು ಗೊತ್ತಪ್ಪ, ಸ್ವಲ್ಪ 1-2 ಸ್ಪೂನ್ ನೀರು ಹಾಕ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ ನೀರು. ನೋಡಿ, ಕರೆಕ್ಟಾಗಿ ಬಂದಿದೆ. ನಿಮಗೆ ಬೇಕು ಅಂದರೆ ಗಟ್ಟಿ ಅಂದರೆ ಮಾತ್ರ 1 ಸ್ಪೂನ್ 2 ಸ್ಪೂನ್ ಹಾಕ್ಕೋಬೇಕು. ಬೇಕಾದ್ರೆ ಇದಕ್ಕೆ ಅಜ್ವಾನ ಕೂಡ ಹಾಕೋಬೋದಪ್ಪ. ಅಜ್ವಾನ ಹಾಕ್ಕೊಳ್ಳುವಾಗ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ನಾನು ಎಳ್ಳು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಹದವಾಗಿ ಕಲಿಸ್ಕೊಳ್ಳಿಪ್ಪ. ನೋಡಿಪ್ಪ, ಇಷ್ಟಿದ್ರೆ ಸಾಕು. ತುಂಬ ತಿಳು ಅಂತೂ ಹಾಕಬಾರ್ದಪ್ಪ. 1 ಡ್ರಾಪ್ 2 ಡ್ರಾಪ್ ಹಾಕ್ಕೊಂಡು 1 ಸ್ಪೂನ್ ಅಷ್ಟೇ ಹಾಕ್ಕೊಂಡು ಹದ ಮಾಡ್ಕೋಬೇಕು. ನೋಡಿಪ್ಪ, ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಸವರಿ ಇದಕ್ಕಷ್ಟೇ ತಳಕ್ಕೆ. ನೋಡಿಪ್ಪ, ಈ ಥರ ಉಂಡೆ ಮಾಡ್ಕೊಂಬಿಟ್ಟು ಈ ಥರ ಹಾಕ್ಕೊಂಡ್ರೆ ಆಯಿತು. ಎಷ್ಟು ಹಿಡಿಯುತ್ತೆ, ಇನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಒಂದು ಶೀಟ್ ಥರ ಏನಾದರೂ ಹಾಕ್ಕೊಂಡು, ಇಲ್ಲ ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ಈ ಥರ ಒತ್ತಿಪ್ಪ. ಮುಸ್ಸೋರೆ ಥರ ಈ ಥರ ಒತ್ತಿದ್ರೆ ಸಾಕಪ್ಪ. ಮನೆಗೆ ಮಾಡ್ಕೊಳ್ಳುವಾಗಂತೂ ಈಸಿ ಆಗುತ್ತೆ. ಸಖತ್ತು ಕ್ರಿಸ್ಪಿಯಾಗಿ ಬರುತ್ತೆಪ್ಪ ಚಕ್ಲಿ. ಇದು ಚೆನ್ನಾಗಿ ಬೇಯಬೇಕು, ಬೇಯದೆ ತಿರುವಾಕಬೇಡಿ. ನೋಡಿಪ್ಪ, ಈ ಥರ ಗುಳ್ಳೆ ಬರ್ತಾ ಇದೆಯಲ್ಲ ಎಣ್ಣೆ. ಇವಾಗ ಮೆಲ್ಲಗೆ ತಿರುವಾಕ್ಬೇಕು ನೀವು. ಇವಾಗ ಬೆಂದಿದೆ.
ಚೆನ್ನಾಗಿ ಬೇಯಬೇಕಪ್ಪ, ಮೊದಲೇ ತಿರುವಾಕ್ಬೇಡಿ. ನೋಡಿಪ್ಪ, ಗರ್ಗರಿಯಾಗಿ ಈ ಥರ ಬೇಯಬೇಕು. ಆಮೇಲೆ ಮೊದಲೇ ತಿರುವಾಕಕ್ಕೆ ಹೋದರೆ ಚಕ್ಲಿ ಪುಡಿ ಪುಡಿ ಆಗಿಬಿಡುತ್ತೆ, ಅಷ್ಟು ಕ್ರಿಸ್ಪಿಯಾಗಿದೆ ಇದು. ನೋಡಿ, ಗೊತ್ತಾಗುತ್ತಲ್ವ? ಸ್ವಲ್ಪ ಬೇಯಬೇಕು, ಬೆಂದಮೇಲೆ ಈ ಥರ ತಿರುವಾಕಿ. ಇದು ಅವಲಕ್ಕಿ ಹಾಕೋದ್ರಿಂದ ಅಪ್ಪ ನೀವು ಒಂದು 3 ಬೌಲ್ ಕೂಡ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಇದು ತುಂಬ ಕ್ರಿಸ್ಪಿ ಬರುತ್ತೆ. 3 ಬೌಲ್ ಕೂಡ ಹಿಡಿತದೆ, ನೀವು ಹಾಕ್ಬೋದು. ನೋಡಿಪ್ಪ, ಇಷ್ಟು ಕ್ರಿಸ್ಪಿಯಾಗಿದ್ದರೆ ಸಾಕು. ಓಕೆನಾ? ನೋಡಿಪ್ಪ, ನನಗೆ ತುಂಬ ಕ್ರಿಸ್ಪಿಯಾಗಿರಬೇಕು ಚಕ್ಲಿ, ಅದಕ್ಕೆ ನಾನು ಈ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ನೀಟಾಗಿ ಚಕ್ಲಿ ಕರೆಕ್ಟಾಗಿ ಬರಬೇಕಂದ್ರೆ, ಒಂದು ಸ್ವಲ್ಪನೂ ಕಟ್ಟಾಗಬಾರ್ದಂದ್ರೆ 3 ಬೌಲ್ ಅಕ್ಕಿ ಹಿಟ್ಟು ತೊಗೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಓಕೆನಾ? ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡಿ ಟೇಸ್ಟ್ ನೋಡಿ. ಓಕೆ, ಸಿ ಯು.